ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಒಂದು ಏರ್ ಗನ್ ಪತ್ತೆಯಾಗಿರುವುದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚೆನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ಒಂದು ತಲವಾರ್ ಮತ್ತು ಏರ್ ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ. ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ ಗನ್ ಪತ್ತೆಯಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಒಂದು ಏರ್ ಗನ್ ಪತ್ತೆಯಾಗಿರುವುದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚೆನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ಒಂದು ತಲವಾರ್ ಮತ್ತು ಏರ್ ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ. ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ ಗನ್ ಪತ್ತೆಯಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಒಂದು ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚೆನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ಒಂದು ತಲವಾರ್ ಮತ್ತು ಏರ್ ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ. ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ ಗನ್ ಪತ್ತೆಯಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಒಂದು ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚೆನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ಒಂದು ತಲವಾರ್ ಮತ್ತು ಏರ್ ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು.
ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ, ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು, ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ಗನ್ ಪತ್ತೆಯಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಏರ್ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ತಲವಾರ್ ಮತ್ತು ಏರ್ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ, ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು, ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ಗನ್ ಪತ್ತೆಯಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ಗನ್ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ಮಹಜರು ವೇಳೆ ಈ ಏರ್ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿತ್ತು. ಜೊತೆಗೆ ಈ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಅದರ ಜೊತೆಗೆ ಮನೆಯ ಸಿಸಿಟಿವಿ ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಹಲವು ವಿಚಾರಗಳನ್ನ ಅಲ್ಲಿ ಕೆದಕಿದಾಗ ಈ ತಲವಾರ್ ಮತ್ತು ಏರ್ಗನ್ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿ ಸರ್ಚ್ ಮಾಡಿದ್ದಾರೆ. ಈ ವೇಳೆ ಏರ್ಗನ್ ಪತ್ತೆಯಾಗಿರೋದು. ಮೊನ್ನೆಯಷ್ಟೇ 3 ತಲವಾರುಗಳು ಕೂಡ ಪತ್ತೆಯಾಗಿದ್ವು. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ರು. ಮೊನ್ನೆ ತಾನೇ 3 ತಲವಾರುಗಳು ಪತ್ತೆಯಾಗಿತ್ತು. ಇವತ್ತು ನಿನ್ನೆ ಏರ್ಗನ್ ಕೂಡ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಏನೆಲ್ಲ ದಾಖಲೆಗಳು ಸಿಗುತ್ತೆ ಎಲ್ಲದರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸರ್ಚ್ ಮಾಡ್ತಾ ಇರೋದು. ಈಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ, ಅಲ್ಲಿ ಆತನ ಮೊಬೈಲ್ ಕೂಡ ಪತ್ತೆಯಾಗಿತ್ತು, ಸಿಸಿಟಿವಿಗಳು ಕೂಡ ವಶಕ್ಕೆ ಪಡೆದಿದ್ರು. ಈಗ ಮತ್ತೆ 3 ತಲವಾರ್ ಮತ್ತು 1 ಏರ್ಗನ್ ಪತ್ತೆಯಾಗಿದೆ.